ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕರ್ನಾಟಕ ಸಾಮರಸ್ಯ ಸಮಿತಿ ವತಿಯಿಂದ ಕೋಲಾರ ತಾಲೂಕಿನ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ನೀಡಬೇಕೆಂದು ವಸತಿ ಸಚಿವರಿಗೆ ಮನವಿ. ಸುದ್ದಿಯ ವಿವರ. ಕೋಲಾರ ತಾಲೂಕಿನ ಕಾದ್ರಿಪುರ ಗ್ರಾಮ ಸವಾರಮ್ಮ ಬಡಾವಣೆ ಮತ್ತು ನಿಸಾರ್ ನಗರದ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಬೇಕೆಂದು ಮಾನ್ಯ ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ರವರಿಗೆ ಕರ್ನಾಟಕ ಸಾಮರಸ್ಯ ಸಮಿತಿಯ ರಾಜ್ಯಾಧ್ಯಕ್ಷರಾದ ಕೆ ಕೃಷ್ಣಪ್ಪನವರು ನಗರದ ಪ್ರವಾಸಿ ಮಂದಿರದಲ್ಲಿ ಮನವಿ ಸಲ್ಲಿಸಿದರು. ಇಲ್ಲಿನ ನಿವಾಸಿಗಳು ಸುಮಾರು 50 ವರ್ಷಗಳಿಂದ ವಾಸವಿದ್ದು ಇದುವರೆಗೆ ಯಾವುದೇ ಹಕ್ಕುಪತ್ರ ನೀಡಿಲ್ಲ. ಈ ಕುರಿತು ತಾಲೂಕು ಆಡಳಿತವಾಗಲಿ ಜಿಲ್ಲಾ ಆಡಳಿತವಾಗಲಿ ಕೈಕಟ್ಟಿ ಕುಳಿತಿರುವುದು ಕಂಡು ಕಾಣಂತಾಗಿದೆ. ಜಾಣ ಕುರುಡರಂತಿರುತ್ತಾರೆ. ಅವರ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ಕೋಲಾರ ನಗರದ ಕಾದ್ರಿಪುರ ಗ್ರಾಮ ಮತ್ತು ನಿಸಾರ್ ನಗರದ ನಿವಾಸಿಗಳಿಗೆ ವಿದ್ಯುತ್ ನಿಯಂತ್ರಣ ಇಲ್ಲದೆ ಇರುವುದು, ನೀರಿನ ವ್ಯವಸ್ಥೆ ಇಲ್ಲದಿರುವುದು ಮತ್ತು ಹಕ್ಕುಪತ್ರ ಇಲ್ಲದಂತಾಗಿದೆ. ಇದರಿಂದಾಗಿ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರುತ್ತಾರೆ. ನಮ್ಮ ಸಂಘಟನೆಯು ಅನೇಕ ನಿರಂತರ ಈ ವಿಷಯದ ಬಗ್ಗೆ ಹೋರಾಟಗಳನ್ನು ಮಾಡಿಕೊಂಡು ಬಂದಿರುತ್ತದೆ. ಆದ್ದರಿಂದ ತಾವುಗಳು ದಯಮಾಡಿ ಕೋಲಾರ ನಗರದ ಕಾದ್ರಿಪುರ ಗ್ರಾಮ ಮತ್ತು ನಿಸಾರ್ ನಗರದ ವಾಸಿಸುತ್ತಿರುವ ನಿವಾಸಿಗಳಿಗೆ ಹಕ್ಕುಪತ್ರ ನೀಡಬೇಕೆಂದು ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ KGF ಕೆ ಮರಿಯಪ್ಪ, SM ಮಾರಿ ರಾಜ್ಯ ಸಂಚಾಲಕರು, M ಗಂಗಣ್ಣ ಸಂಚಾಲಕರು, ಜಿಲ್ಲಾಧ್ಯಕ್ಷರಾದ ಮಲ್ಲೇಶ್, ಮಹಿಳಾ ಅಧ್ಯಕ್ಷೆಯಾದ ನಾಗಮಣಿ, ಉಮಾಮಣಿ, MD ಅಸ್ಲಂ, ರತ್ನಮ್ಮ, ಲಕ್ಷ್ಮೀದೇವಮ್ಮ, ನೀಲಾ ಇನ್ನೂ ಅನೇಕ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಪರ್ವೀಜ್ ಅಹಮದ್. ಇವತ್ತೊಂದು ದಿವಸ 10ನೇ ತಾರೀಕು ನಾವು ಟೌನ್ ಹಾಲಲ್ಲೊಂದು ಪ್ರೋಗ್ರಾಮ್ ಮಾಡಿದ್ದು. ಭೀಮ ಸಂಘಟನೆಗಳ ಮಹಾ ಒಕ್ಕೂಟದಲ್ಲಿ ಒಂದು ಮನವಿ ಕೊಡೋದಕ್ಕೆ ನಾವು ಒಂದು ಅಂಬೇಡ್ಕರ್ ಜಯಂತಿನ 134ನೇ ಜಯಂತಿನ ಅಲ್ಲಿ ಮಾಡಿದೋ. ಆವಾಗ ಜಮೀರ್ ಅಹಮದ್ ಅವ್ರನ್ನ ನಾವು ಕರೆದಿದ್ದು. ಆವಾಗ ಜಮೀರ್ ಅಹಮದ್ ಅವ್ರು ಬಂದಾಗ ಭೀಮ ಸಂಘಟನೆಗಳ ಮಹಾ ಒಕ್ಕೂಟ 1 ವರ್ಷದ ಸಾಧನೆಗಳು ಏನು ಅಂತ ನಾವು ಎಲ್ಲರೂ ಹೇಳಿದಾಗ, ಮೊದಲನೇ ಸಾಧನೆ ಎಲ್ಲ ರೀತಿಯಾದ ಹೋರಾಟಗಳಲ್ಲಿ ನಾವು ಭಾಗವಹಿಸಿದ್ದೀವಿ. ಎಲ್ಲ ರೀತಿಯಾದ ಕಷ್ಟಗಳಲ್ಲಿ, ಬಡವರ ಕಷ್ಟಗಳಲ್ಲಿ ನಿಂತಿದ್ದೀವಿ. ಅದೇ ರೀತಿಯಾಗಿ ಹಕ್ಕುಪತ್ರ 20 ವರ್ಷ ಆಗಿತ್ತು. ದೊಡ್ಡ ಕನ್ನಳ್ಳಿ ಗ್ರಾಮದಲ್ಲಿ ರಾಜೀವ್ ಗಾಂಧಿ ಆಶ್ರಯ ಮನೆಗಳಲ್ಲಿ ಮನೆ ಕೊಟ್ಟು ಹಕ್ಕುಪತ್ರ ಕೊಟ್ಟಿರಲಿಲ್ಲ. ನಾವು ಇವ್ರ ಮುಂದೆ ಬೇಡಿಕೆ ಜನವರಿ ತಿಂಗಳಲ್ಲಿ ಇಕ್ಕಿದಾಗ ಜನವರಿನಲ್ಲಿ ನಮಗೆ 7ನೇ ತಾರೀಕು 482 ಹಕ್ಕುಪತ್ರನೂ ಉಚಿತವಾಗಿ ಕೊಟ್ಟಿದ್ದಾರೆ. ಇಡೀ ರಾಜ್ಯಕ್ಕೆ 6 ತಿಂಗಳಲ್ಲಿ ನಾನು ಎಲ್ಲ ಹಕ್ಕುಪತ್ರ ಕೊಡ್ತೀನಿ ಅಂತ ಅವತ್ತು ಮಾತು ಕೊಟ್ಟಿದ್ದರು. ಅದೇ ರೀತಿಯಾಗಿ ಆ ಟೌನ್ ಹಾಲ್ ಪ್ರೋಗ್ರಾಮಲ್ಲಿ ನಾನು 16ನೇ ತಾರೀಕು ಈ ಕೋಲಾರಕ್ಕೆ ಬರ್ತಾಯಿದ್ದೀವಿ ಅಂದಾಗ ನಿಸಾರ್ ನಗರದ್ದು, ಕಾದ್ರಿಪುರದ್ದು ಎರಡೂ ಹಕ್ಕುಪತ್ರಗಳು ಇವು ಕೊಡಬೇಕು ಅವ್ರಿಗೆ. ಅವರು ಬದುಕ್ತಾ ಇರೋದು ಮರಳು ಮೇಲೆ ಬದುಕ್ತಾ ಇದ್ದಾರೆ. ಅವ್ರಿಗೆಲ್ಲ ಸವಲತ್ತಿದೆ, ನೀರಿದೆ, ಕರೆಂಟ್ ಇದೆ, ಎಲ್ಲ ಇದೆ. ಆದರೆ ಹಕ್ಕುಪತ್ರ ಇಲ್ಲ. ಸ್ವಂತದ್ದು ಅನ್ನೋದಕ್ಕೆ ಇಲ್ದಿರ ಅವ್ರು ಮರಳು ಮೇಲೆ ಇರೋಂಗೆ ಇದ್ದಾರೆ. ನಾಳೆ ದಿವಸ ಏನಾಗುತ್ತೋ ಅಂತ ಭಯಭೀತಿನಲ್ಲಿ ಆ ಜನ ಇರೋದ್ರಿಂದ ಇವತ್ತು ನಾವು ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಮನವಿ ಕೊಟ್ಟು ಅವ್ರಿಗೆಲ್ಲ ಹಕ್ಕುಪತ್ರ ಕೊಡಬೇಕು ಅಂತ ನಮ್ಮ ಬೇಡಿಕೆನ ಇಟ್ಟಿದ್ದೀವಿ ಸರ್. ನಿಮ್ಮ ಕ್ಷೇತ್ರ ಭೀಮ ಸಂಘಟನೆಗಳ ಮಹಾ ಒಕ್ಕೂಟ, ಕರ್ನಾಟಕ ಸಾಮರಸ್ಯ ಸಮಿತಿ, KSS ರಾಜ್ಯಾಧ್ಯಕ್ಷ. ಜೈ ಭೀಮ್.